ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಲ್ಲಿಟ್ಟರೆ ಇದನ್ನು ಸ್ವಲ್ಪ ಮುದ್ದೆ ಎಲ್ಲ ಅದನ್ನು ಅಂದರೆ ನಾವು ಮಲಗಿರ್ತೇವೆಲ್ಲ, ಸೊ ಇದೆಲ್ಲ ಸ್ವಲ್ಪ ಹೀಗಾಗಿರ್ತದೆ. ಅದನ್ನು ಸ್ವಲ್ಪ ಸರಿ ಮಾಡಿ ಈಗ ನೀಟಾಗಿಟ್ಟರೆ ಇಟ್ಸ್ ಡನ್. ಅಲ್ಲೂ ಸ್ವಲ್ಪ ನೀಟ್ ಕಾಣ್ತದೆ. ಸೊ ಆಮೇಲೆ ನಾವು ಈಗ ಹಲ್ಲು ತೊಳಿಲಿಕ್ಕೆ ಹೋಗುವ. ಸೊ ನಾವೀಗ ಹಲ್ಲು ಉಜ್ಜಲಿಕ್ಕೆ ಹೋಗುವ. ಇವತ್ತು ಮಳೆಗಾಲದ ಮಳೆ ಬರ್ತಾ ಉಂಟು. ಅಂದರೆ ಒಂದೇ ಥರ ಒಂದೇ ರೀತಿಯಲ್ಲಿ ಚೆನ್ನಾಗಿ ಮೆಲ್ಲಗೆ ಬರ್ತಾ ಉಂಟು. ಸೊ ಈಗ ಹಲ್ಲು ತೊಳೆದ ಆಯಿತು. ಈಗ ಸ್ನಾನ ಮಾಡಿ ಆಮೇಲೆ ನಿತ್ಯ ಕರ್ಮಗಳನ್ನು ಮಾಡಿ ಇವತ್ತು ಮಳೆ ನಿಲ್ಲುವ ಇದೇ ಕಾಣೋದಿಲ್ಲ, ಬರ್ತಾ ಉಂಟು. ಸೊ ನೋಡುವ, ಇವತ್ತು ಹುಲ್ಲು ಸಹ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಮಳೆ ನಿಂತಾಗ ನೋಡುವಷ್ಟೇ. ಸೊ ಆಮೇಲೆ ನೋಡುವ ಏನೆಲ್ಲ ಪ್ಲ್ಯಾನ್ ಅಂತ. ಓಕೆ, ಅದಕ್ಕಿಂತ ಮುಂಚೆ ಒಂದು ಲೋಟ ನೀರು ಕುಡಿಲಿಕ್ಕೆ ಇದೆ ಮೇಲೆ, ಅದನ್ನು ಕುಡಿದು ಆಮೇಲೆ ನೋಡಿ. ಓಕೆ, ಈಗ ಸ್ನಾನ ಮಾಡಿ ಬರುವ. ಹಕ್ಕಿಗಳ ಧ್ವನಿಗಳು ಚೆನ್ನಾಗಿ ಕೇಳ್ತಾ ಇದೆ ನೋಡಿ. ನಾವು ಬಜಕ್ರೆ ಹಕ್ಕಿ ಅಂತ ಹೇಳ್ತೇವೆ. ಚಿನ್ನ ತಿಂಡಿಗೆ ಹಲಸಿನ ದೋಸೆ, ಈಗ ಹಾಲು, ಹಲಸಿನ ದೋಸೆ ಮತ್ತು ಏನು ಚಟ್ನಿ ಅಂತ ಇರಬೇಕು, ಸಾಂಬಾರು. ಇದು ನೋಡಿ ಸ್ಪ್ಲೆಂಡರ್. ಸೊ ಇದು ಸೆಲ್ಫು ಸ್ಟಾರ್ಟ್ ಆಗ್ತಾ ಇಲ್ಲ, ಅಂದರೆ ಇದು ಏನು ಬ್ಯಾಟ್ರಿ ವೀಕ್ ಇದೆ ನೋಡಿ, ಸೌಂಡ್ ಮಾತ್ರ ಕೇಳ್ತಾ ಇದೆ ಅಷ್ಟೇ. ಸೊ ಅದನ್ನು ಈಗ ಚಾರ್ಜಿಗೆ ಇಡಬೇಕು. ಅದಕ್ಕಾಗಿ ನಾವು ಏನು ಮಾಡುವ ಅಂದರೆ ಅದರ ಬ್ಯಾಟ್ರಿಯನ್ನು ಬಿಚ್ಚಿ ಆಮೇಲೆ ಚಾರ್ಜಿಗೆ ಇಡುವ. ಈ ಬದಿಯಲ್ಲಿ Yes, we need हो गया. ನೆಕ್ಸ್ಟ್ ಇದರಲ್ಲಿ ತೆಗಿಬೇಕು. ಬೀಳ್ತಾನೆ ಗಾಯಿಸಲು. ಅಯ್ಯಯ್ಯೋ, ಇದನ್ನು ಎರಡರಲ್ಲಿ ತೆಗೆದ ನಂತರ ಇಲ್ಲೊಂದು ಬೋಲ್ಟ್ ಇದೆ ಬ್ಯಾಟ್ರಿ ತೆಗೆದಕ್ಕೆ, ತೋರಿಸ್ತೇನೆ. ಅವೈಟ್ ಅ ಮಿನಿಟ್. ಇದನ್ನು ತೆಗೆದ ನಂತರ ಇಲ್ಲೊಂದು ಇದೆಯಲ್ಲ, ಇದನ್ನು ಸ್ವಲ್ಪ ತೆಗೆದಕ್ಕೆ ಸ್ವಲ್ಪ ಲೂಸಿದೆ. ಓಕೆ, ಇನ್ನು ಬ್ಯಾಟ್ರಿ ತೆಗೆಯುವ. ಇದೇ ಬ್ಯಾಟ್ರಿ, ಅಮ್ರಾನ್ ಬ್ಯಾಟ್ರಿ 12 ವೋಲ್ಟ್ ಇದು. ಸೊ ಇದನ್ನು ಈಗ ಚಾರ್ಜಿಗೆ ಇಡುವ. ನೋಡುತ್ತಾ ಚಾರ್ಜಿಗೆ ಇಡೋದು ಹೇಗೆ ಅಂತ ನಾನು ತೋರಿಸ್ತೇನೆ ನಿಮಗೆ. ಚಾರ್ಜಿಗೆ ಇಡುವ ಒಂದು ಮೆಷಿನ್ ಇದೆ. ಸೊ ಅದನ್ನು ಇಡಬೇಕು. ಅದರಲ್ಲಿದೆ, ಇಲ್ಲಿದೆ ನೋಡಿ.
ಗೈಸ್ ಆಗ 11 ಕಾಲಕ್ಕೇನು ಚಾರ್ಜಿಗೆ ಇಟ್ಟದ್ದು ಬ್ಯಾಟ್ರಿಯನ್ನು. ಈಗ 1 ಕಾಲು ಆಗಿದೆ. ಸೊ ಆ ಬ್ಯಾಟ್ರಿನ ತೆಗೆದು ಪುನಃ ಹಾಕುವ. ನಾವು ಓವರ್ ಚಾರ್ಜ್ ಆದರೆ ಮಾತ್ರ ಏನಾಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಸೊ ಆಫ್ ಆಯಿತು. ಇಲ್ಲಿ ಆಫ್ ಮಾಡುವ. ಎಸ್, ಇದನ್ನು ತೆಗಿಬೇಕು. ಎಸ್, 1 2 ಓಕೆ. ಬ್ಯಾಟ್ರಿ ಸ್ವಲ್ಪ ಬಿಸಿ ಬಿಸಿ ಆಗಿದೆ. ಓಕೆ, ಹೋಗು ಫಿಕ್ಸಿಂಗ್ ಮಾಡಿ. ಅಯ್ಯೋ ಇದು ಸ್ಕ್ರೂ ಬಿಟ್ಟಲ್ಲ ಮರ್ರೇ. ಇಂದು ಎಂಟು. ಎಸ್, ಮತ್ತೊಂದು ಸ್ಕ್ರೂ ಇರಬೇಕಲ್ಲ. ಇದೆ. ಓಕೆ, ನಾವು ಫಿಕ್ಸ್ ಮಾಡುವ. ಸೊ ಫಿಕ್ಸ್ ಮಾಡಲಿಕ್ಕೆ ಈಗ ನೋಡಿ, ಆಗೆಲ್ಲ ಮಳೆ ಇರಲಿಲ್ಲ. ಈಗ ನೋಡಿ ಒಳ್ಳೆ ಮಳೆ ಉಂಟು. ಮಳೆಗಾಲದ ಮಳೆ ಅಲ್ವಾ. ಇಲ್ಲಿಗೆ ಪುನಃ ಫಿಕ್ಸ್ ಮಾಡಬೇಕೀಗ. ಅದಕ್ಕಾಗಿ ವೈಟ್ ಅ ಮಿನಿಟ್ ಗೈಸ್. ಇದನ್ನು ಇಲ್ಲಿ ಇಟ್ಟುಕೊಂಡ್ರೆ ನಿಮಗೆ ಕಾಣ್ತದೆ. ಎಲ್ಲರೂ ಬಿದ್ದರೆ ಹೋಯ್ತದೆ. ಎಲ್ಲೂ ಅಸೆಂಬ್ಲಿಂಗ್ ದಿಸ್ ಬ್ಯಾಟ್ರಿ. ಈಗ ಆದ ನಂತರ ಅದನ್ನು ಮೊದಲು ಅದನ್ನು ಫಿಕ್ಸ್ ಮಾಡಬೇಕು. ಆಮೇಲೆ ನೋಡೋಣ. ಅದಕ್ಕೆ ಸ್ಕ್ರೂವನ್ನು ಹಾಕಿ ಟೈಟ್ ಮಾಡಿದೆ. ಒಂದಾಗಿತ್ತು ಇನ್ನೊಂದು ಹಾಕಿದ್ರೆ ಇವತ್ತಿನ ಸ್ವಲ್ಪ ಕೊಟ್ಟಿದ್ದಾರೆ. ಈ ಕ್ಯಾಪನ್ನು ಹಾಕೋದು. ಈ ಕ್ಯಾಪನ್ನು ಹಾಕಿದ ನಂತರ ನೋಡಿ, ಈ ಕ್ಯಾಪ್ ಇದೊಂದು ಇದಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಇದಕ್ಕಿಲ್ಲ. ಸೊ ಅದನ್ನು ಹಾಕಿ ಆಮೇಲೆ ಈ ಬೋಲ್ಟನ್ನು ಹಾಕಬೇಕು. ಯಾವ ರೀತಿ ಹಾಕಬೇಕಾದ್ರೆ ಇಲ್ಲೊಂದು ವೈರ್ ಉಂಟಲ್ಲ, ಅದಕ್ಕಿಂತವೇ ಜಾಗ ಇಟ್ಟಿದ್ದಾರೆ ಹೀಗೆ. ಸೊ ನೆಕ್ಸ್ಟ್ ಇಲ್ಲಿಗೆ ಫಿಕ್ಸ್ ಮಾಡಿದರೆ ಮುಗೀತು. ಆಮೇಲೆ ಲಾಸ್ಟಿಗೆ ಇದನ್ನು ಹಾಕಬೇಕು. ಇದನ್ನು ಹಾಕಬೇಕಿದ್ರೆ ಇಲ್ಲೊಂದು ಲಾಕ್ ಇದೆ, ಇಲ್ಲಿ ನೋಡಿ, ಇಲ್ಲೊಂದು ಲಾಕ್. ಆಮೇಲೆ ಇದೊಂದು ಬಟನ್ ಇಲ್ಲಿಗೊಂದು. ಸೊ ಅದನ್ನು ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದ ನಂತರ ಇಲ್ಲಿ ಇದನ್ನು ಪ್ರೆಸ್ ಮಾಡಿದರೆ ಮುಗೀತು. ಸೊ ಫೈನಲ್ಲಿ ಈ ಒಂದು ಬೋಲ್ಟನ್ನು ಹಾಕಿದರೆ ಫಿನಿಶ್ ಹೋಗ್ಯ. ಸೊ ಫಿಟ್ಟಿಂಗ್ ಆಯಿತು. ಇನ್ನು ಸ್ಟಾರ್ಟ್ ಆಗ್ತದೆ ಅಂತ ನೋಡುವ. ಇಂಡಿಕೇಶನ್ ತೋರಿಸ್ತಾ ಇದೆ, ನೋಡುವ ಸ್ಟಾರ್ಟ್ ಆಗ್ತದೆ ಅಂತ. ಜೈ ಶ್ರೀರಾಮ್. ಪವರ್ ಉಂಟು, ಏನೇ ಆಗಲಿ. ಸ್ಟಾರ್ಟ್ ಆಯ್ತಲ್ಲ. ಸೊ ಗೈಸ್, ಊಟ ಮಾಡಿ ಬರುವ. ಊಟಕ್ಕೆ ಇವತ್ತು ಬೆಳ್ತಿಗನ್ನ, ಆಮೇಲೆ ಏನಂತ ನೋಡ್ಬೇಕು ಇಷ್ಟೇ. ನೋಡುವ, ಬೆಳ್ತಿಗನ್ನ, ಆಮೇಲೆ ಹಲಸಿನ ಕಾಯಿಯ ಹಣ್ಣು, ಕಾಯಿ ಆಗಿರ್ಬೋದು, ಅದು ಅಡಿಷನ್ ಹಾಕಿದ್ದು ಪಲ್ಯ, ಆಮೇಲೆ ಮಜ್ಜಿಗೆ. ಸೊ ಎಕ್ಸೆಟ್ರಾ ಇಷ್ಟು ಇವತ್ತಿನ. ಆಮೇಲೆ ಮುಂದೆ ಏನು ಅಂತ ಮುಂದೆ. ಸೊ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾವೀಗ ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಕೇಳಿದರೆ, ಇಲ್ಲೊಂದು ಟೇಬಲ್, ಅಂದರೆ ಟೇಬಲ್ ಅಲ್ಲ, ಒಂದು ಅಲ್ಮಾರಿ ಥರ ಸಣ್ಣಕ್ಕೆ ಏನು ಹೇಳ್ತೇವೆ ನಾವು, ಸ್ಟೋರ್ ಮಾಡಲಿಕ್ಕೆ ಅಂತ. ನೋಡಿ, ಈ ಸಾಮಾನನ್ನೆಲ್ಲ ಅದು ಕಾಣೋದಿಲ್ಲಲ್ಲ, ಅದಕ್ಕೆ ನೋಡಿ ಈಗ ಕಾಣ್ತದೆ ನೋಡಿ. ಈ ಸಾಮಾನನ್ನೆಲ್ಲ ಇದೆಲ್ಲ ಸ್ವಲ್ಪ ಅದೇ ಈ ಕಟ್ಟಿಂಗ್ ಮಿಷನೆಲ್ಲ ಇದೆ. ಸೊ ಅದನ್ನೆಲ್ಲ ಒಂದು ಇಡಲಿಕ್ಕೆ ಜಾಗ ಇಲ್ಲ, ಅಂದರೆ ಪ್ರಾಪರಾಗಿ ಜಾಗ ಇಲ್ಲ. ಇದ್ದರೆ ಅಲ್ಲಿ ಮೇಲೆ ಗಿಡ ಅಲ್ಲಿ ಇಡಬೇಕು. ಸೊ ಅದಕ್ಕಿಂತ ಇಲ್ಲಿ ಹತ್ತಿರ ನಮ್ಮ ಇಕ್ವಿಪ್ಮೆಂಟ್ ಅದೆಲ್ಲ ಇಡಲಿಕ್ಕೆ ಒಂದು ರ್ಯಾಕಿನ ಥರ ಸ್ವಲ್ಪ ಕಬ್ಬಿಣದಲ್ಲಿ ಮಾಡುವ ಅಂತ ಒಂದು ಪ್ಲ್ಯಾನ್. ಸೊ ಇಲ್ಲಿ ಕೂರುವ ಹಾಗೆ, ಇಷ್ಟು ಜಾಗದಲ್ಲಿ ಕೂರುವ ಹಾಗೆ.
ಸೊ ಅದು ಇಷ್ಟೊಂದು 7 ಫೀಟ್ ಇರುವ ಹಾಗೆ ಹೈಟ್ ಮಾಡಿದರೆ ಸೊ ಚೆನ್ನಾಗಿರ್ತದೆ ಎಲ್ಲ ಇಡಲಿಕ್ಕೆ. ಅಂದರೆ ಪೂರ್ತಿ ಪ್ರಾಪರಾಗಿ ಆಗಲಿಕ್ಕಿಲ್ಲ ಈಗ. ಆಮೇಲೆ ಫ್ಲೈವುಡ್ ಹೊಡಿಬೇಕಾಗ್ಬೋದು, ಅದಕ್ಕೆ ಸೈಡ್ ಎಲ್ಲ ಫ್ಲೈವುಡ್ ಹೊಡೆದು ಅದನ್ನೊಂಥರ ರ್ಯಾಕಿನಾಗೆ ಮಾಡೋದು. ಸೊ ಅದರ ಕೆಲಸವನ್ನು ಈಗ ಪ್ರಾರಂಭ ಮಾಡುವ, ಬನ್ನಿ ಹೋಗುವ ಮಾಡುವ. ನಾವೀಗ ಕಾರನ್ನೆಲ್ಲ ತೆಗೆದೇನೆ, ಕಾರು ಬೈಕ್ಸ್ ಎಲ್ಲ ತೆಗೆದೇನೆ ಹೊರಗಡೆ. ಸೊ ಇಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವ. ಸೊ ನಮ್ಮ ಪ್ಲ್ಯಾನ್ ಇದು, ಇಲ್ಲಿದೆಲ್ಲ ಫುಲ್ ಪ್ಲ್ಯಾನ್ ಅಲ್ಲ, ಒಂದು 4 ಸೈಡ್ ಹೀಗೆ 7 ಫೀಟ್ ಆಗಿ ಒಂದು ಹೀಗೆ ಒಂದು ಸ್ವಲ್ಪ ಆಯತಾಕಾರದಲ್ಲಿ ಬರ್ಬೋದು ಅದು. ಇಲ್ಲಿಂದ ಹೀಗೆ ಬಂದರೆ 6.5. ಸೊ ಇನ್ನೀಗ ಮಾರ್ಕ್ ಮಾಡುವ. ಇಲ್ಲಿ ಇಟ್ಟಾಯಿತು, 2 ಇಟ್ಟಿಗೆಲ್ಲ ಇಟ್ಟಿದ್ದೇನೆ. ಸೊ ಮಾರ್ಕ್ ಮಾಡಿಕೊಳ್ಳುವ. ದಿಸ್ ಇಸ್ ಸೇಮ್ ಆಗಿದೆ. ಸೊ ಇಲ್ಲೂ ಸಹ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, 1-2. ಅದನ್ನು ಮತ್ತೆ ಪುನಃ ಫಿಕ್ಸ್ ಮಾಡೋದಷ್ಟೇ. ಸೊ ಇಷ್ಟು ಇವತ್ತು ರೆಡಿಯಾಗಿದೆ. ಒಂದು ಪೂಜೆ ಮಾಡಲಿಕ್ಕಿದೆ. ಸೊ ಅದನ್ನು ಸಹ ತೋರಿಸ್ತೇನೆ ನಿಮಗೆ, ಆಮೇಲೆ ಸಿಗ್ತೇನೆ ನಿಮಗೆ. ಮಹಾಮಂಗಳ ನೀರಾಜನದಿ ಬಂದರೆ ಶರಾಣಿ ರಕ್ಷಾಂಧಾರ ಕಾತ್ಯಾಜನಾದ ವಿದ್ಮಹೇ ಕನ್ಯಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸೊ ಗೈಸ್, ಇವತ್ತಿನ ಊಟಕ್ಕೆ ಅನ್ನ, ಪಲ್ಯ ಮತ್ತು ಗುಡ ಅನ್ನ, ಪೂಜೆಯ ಪ್ರಸಾದ ಅದು. ಆಮೇಲೆ ಮಜ್ಜಿಗೆ, ಬೇಕಾದರೆ ಒಂದೊಂದು ಮಾವಿನ ಹಣ್ಣು, ಇಷ್ಟು